me, forever on fire. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಮುಗಿತಾ ಇಲ್ಲ. ಆಡಳಿತಾರೂಢ ಪಕ್ಷದ ವಿರುದ್ಧವಾಗಿ ಹೋರಾಟ ಮಾಡೋದು ಪ್ರತಿಪಕ್ಷದ ಕೆಲಸ. ಆದರೆ ಈಗ ಅವರವ್ರ ಪಕ್ಷದಲ್ಲಿ ಅವರವ್ರ ವಿರುದ್ಧವಾಗಿ ಅವರೇ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ವಿಶೇಷವಾಗಿ ಯತ್ನಾಳ್ ಬಣ ಹೋಗಿ ಬಂದು ವಿಜೇಂದ್ರ ಬಣವನ್ನು ಕೆಣಕ್ತಾ ಇದ್ದಾರೆ, ಅಥವಾ ಯಡಿಯೂರಪ್ಪವ್ರನ್ನ ಕೆಣಕ್ತಾ ಇದ್ದಾರೆ. ಅವ್ರ ನಿರ್ಧಾರಗಳನ್ನು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಥವಾ ನಾವು ಇವ್ರ ಮಾತು ನಾವೇ ಕೇಳಬೇಕು, ನಮ್ಮ ಇಷ್ಟ ನಮ್ಮ ದಾರಿ, ನಾನು ಪಕ್ಷದ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀನಿ, ಆಗಿರೋ ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳಿ ಯತ್ನಾಳ್ ಬಣ ಇದೆ. ಇದೀಗ ಯತ್ನಾಳ್ ವಿರುದ್ಧವಾಗಿ ಮತ್ತೆ BSY ಬಣ ಚುರುಕಾಗ್ತಾ ಇದೆ, ಸಿಡಿದೆದ್ದಿದೆ. ಅದು ಯತ್ನಾಳ್ ವಿರುದ್ಧವಾಗಿ ನೇರವಾಗಿ ಇಲ್ಲಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಸಂಘಟನೆ ಸಾಮರ್ಥ್ಯ ಏನು ಅಂತ ರಾಜ್ಯಾಧ್ಯಕ್ಷರು ತೋರಿಸಿದ್ದಾರೆ. ನಿಮ್ಮ ಹರಕು ಬಾಯಿ ಹೊಲಸು ಬಾಯಿಯಿಂದಾನೇ ಚುನಾವಣೆಯಲ್ಲಿ ನಮಗೆ ಸೋಲಾಗಿರೋದು, ನಮ್ಮ ಕೆಲಸಗಳಿಂದ ಅಲ್ಲ ಸೋತಿರೋದು ನಾವು, ನಿಮ್ಮ ಹೊಲಸು ಬಾಯಿ ಹರಕು ಬಾಯಿ ಬಂದಂತೆ ಮಾತಾಡ್ತಾ ಇರ್ತಿರಲ್ಲ, ಈ ಕಾರಣದಿಂದ ನಮ್ಗೆ ಎಲೆಕ್ಷನಲ್ಲಿ ಸೋಲಾಯಿತು. BJP ಸೋಲಬೇಕಾದ್ರೆ ನೀವೇ ಕಾರಣ ಅಂಥೇಳಿ ಯತ್ನಾಳ್ ಬಣವನ್ನು ನೇರವಾಗಿ ಟಾರ್ಗೆಟ್ ಮಾಡಿದ್ದಾರೆ ರೇಣುಕಾಚಾರ್ಯ ಅವರು. ವಕ್ಫ್ ಹೋರಾಟಕ್ಕೆ ಶೋಭಾ ಜೋಶಿಗೆ ಬೆಂಬಲ ಕೊಟ್ಟಿದ್ದಾರೆ ವಿನಃ ನಿಮಗಲ್ಲ. ಪರ್ಯಾಯ ನಾಯಕತ್ವ ಸೃಷ್ಟಿಯಾಗಬೇಕು ಅನ್ನೋ ಕಾರಣಕ್ಕೆ ಬೆಂಬಲ ಕೊಟ್ಟುಬಿಟ್ರೆ ನಿಮಗೆ ಜಾಥಾ ಮಾಡೋಕ್ಕೆ ನಿನಗೆ ಅನುಮತಿ ಕೊಟ್ಟವರು ಯಾರು? ವರಿಷ್ಠರ ಭೇಟಿ ಮಾಡಿ ನಿಮ್ಮ ಉಚ್ಚಾಟನೆಗೆ ಒತ್ತಾಯ ಮಾಡ್ತೀನಿ, ನಾನು ಮಾಡಬೇಕಾಗತ್ತೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧವಾಗಿ ರೇಣುಕಾಚಾರ್ಯ ವಾಗ್ದಾಳಿ ಮಾಡಿದ್ದಾರೆ. ಯಾರು ತಮ್ಮನ್ನು ತಾವೇ ವೈಭವೀಕರಿಸಿಕೊಂಡು ರಾಷ್ಟ್ರೀಯ ನಾಯಕರ ವಿರುದ್ಧ ಮಾತಾಡ್ತಾರೆ, ರಾಜ್ಯ ನಾಯಕರ ವಿರುದ್ಧ ಮಾತಾಡ್ತಾರೆ. ಏನು ಪಕ್ಷ ಅಂದರೆ ಏನು? ನಿಮ್ಮ ಮಹಮ್ಮದ್ ಬಿನ್ ತೊಗೊಳಕ್ಕೆ ಮಾಡ್ಕೊಂಬಿಟ್ಟಿದ್ದೀರಾ, ಹಿಟ್ಲರ್ ಆಡಳಿತ ಮಾಡ್ಕೊಂಬಿಟ್ಟಿದ್ದೀರಾ. ನೀವು ಅಧ್ಯಕ್ಷ ಆದರೂ ಒಪ್ಕೋಬೇಕು, ಪ್ರತಿಪಕ್ಷ ನಾಯಕರು ನೀವು ಒಪ್ಕೋಬೇಕು, ಇನ್ನೊಂದು ಯಾರು ಒಪ್ಪಿಗೆನೇ ಕಡಿಯಿಲ್ಲ. ನಿಮ್ಮ ಹರಕು ಬಾಯಿ, ನಿಮ್ಮ ಹೊಲಸು ನಾಯಿಯಿಂದ 2023 ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವೇ ಕಾರಣ. ನೇರವಾಗಿ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತೀವಿ. 2023 ಅಧಿವೇಶನದ ಹೊರಗೆ ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡಿದ್ರಿ, ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡಿ ನಮ್ಮೆಲ್ಲರ ಸೋಲಿಗೆ ನಾವು ಅನ್ನೋದಲ್ಲ, ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವು ಕೆಲವರು ಕಾರಣರಾದಿ, ಯಾರು 2-3 ಹರಕು ಬಾಯಿಂದ ಅವರ ವಾಗ್ದಾಳಿಯನ್ನು ಮುಂದುವರಿಸಿದರೆ. ನಿನ್ನೆ ಒಂದು ಮಾತು ಹೇಳಿದರೆ, ನರೇಂದ್ರ ಮೋದಿಯವರಿಗೆ ಒಂದು ಮಾತನ್ನು ಹೇಳ್ತೀನಿ. ಅರೆ, ನರೇಂದ್ರ ಮೋದಿಯವರಿಗಿಂತ ದೊಡ್ಡ ಮನುಷ್ಯ ಆಗ್ಬಿಟ್ಟ, ಅವರಿಗೆ ಸೂಚನೆ ಕೊಡ್ತಾರೆ. ಯಾರು ರಾಷ್ಟ್ರೀಯ ಅಧ್ಯಕ್ಷ ಹಾಕರೆ, ಯಾರು ಕಪ್ಪು ಮುಷ್ಟಿಯಲ್ಲಿ ಇರಬಾರ್ದು ಅವರು ಅಂದರೆ JP ನಡ್ಡಾರವ್ರನ್ನ ಪ್ರಶ್ನೆ ಮಾಡ್ತೀರಿ. ನಾನು ಒಂದು ಮಾತು ಹೇಳ್ತೀನಿ ಕೊನೆಯದಾಗಿ, ನೀವೇನು ಹೇಳ್ತಿದ್ರಿ? ವಕ್ಫ್ ಆಯಿತು, ಶೋಭಾ ಕರಂದ್ಲಾಜೆ ಬಂದರು, ಪ್ರಹ್ಲಾದ್ ಜೋಶಿ ಬಂದರು, ಅವರು ಬೆಂಬಲವನ್ನು ಕೊಟ್ಟರು. ಅವರು ಬೆಂಬಲ ಕೊಟ್ಟದ್ದು ವಕ್ಫ್ ವಿಚಾರಕ್ಕೆ. ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಬಂದದ್ದು, ಕೇಂದ್ರ ಸಚಿವರು ಅಲ್ಲಿದ್ದರು ಅಂತ ಅವ್ರು ಬಂದು ಅಹವಾಲನ್ನು ಸ್ವೀಕಾರ ಮಾಡಿದರು. ನೀವು ಬಂದಿದ್ದೀರಿ ಅಂತ ಅಲ್ಲ, ಅವರೇ ಬಂದಿಲ್ಲ, ನೀವು ಕೂತಿರಿ ಅಂತ ಬಂದಿಲ್ಲ. ಶೋಭಾ ಕರಂದ್ಲಾಜೆ ಪ್ರಹ್ಲಾದ್ ಜೋಶಿ ಬೆಂಬಲ ಕೊಟ್ಟರೆ ಇವ್ರು ಏನು ಹೇಳ್ತಾರೆ? ನನಗೆ ಅವ್ರು ಬೆಂಬಲ ಕೊಟ್ಟರು, ಆಯಿತು ಕೇಳ್ತೀನಿ. ಯಾರು ತಮ್ಮನ್ನು